ಎಲ್ಲರಿಗೂ ನಮಸ್ಕಾರ. ಪಾವಗಡ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ನೆರವೇರಿಸಿದರು. ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ, ಪುರಸಭೆ ಸದಸ್ಯರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವರದಿ ಮಾರುತಿ MS ಮೀಡಿಯಾ. ಪ್ರಸನ್ನ ಇಲ್ಲಿಪ್ಪ ಮಾರುತಿ ಬರ್ತೇವೆ. ಓಕೆ
ಐಡಿ ಕರ್ಕೊಳ್ಳಿ. ಮೊಬೈಲ್ ఎందుకు మొబైల్ ఎందుకు పట్టుకున్నావు నువ్వు ఎందుకు పట్టుకున్నావు ಉದ್ಘಾಟನಾ ಸಮಾರಂಭ 2,52,00,000 ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ. ಇದು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಕಟ್ಟಡ. ಈ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಮಾಜಿ ಸಚಿವರು, ನಮ್ಮ ಹೆಚ್ಚಿನ ಜನಪ್ರಿಯ ನಾಯಕರಾದ ವೆಂಕಟರಮಣ ಸಾಹೇಬರಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ಒಪ್ಪಿ ಬಂದಿದ್ದಾರೆ. ಅವರು ಇಲಾಖೆ ಪರವಾಗಿ ಮತ್ತು ಕಾವಲದ ಸಮಸ್ತ ನಾಗರಿಕ ಪರವಾಗಿ ಇದೇ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಇವತ್ತಿನ ದಿವಸ ದಿನಾಂಕವನ್ನು ಕೊಟ್ಟಿದ್ದು ಮಧ್ಯಾಹ್ನಕ್ಕೆ ಅಂತ. ಆ ಶಾಸಕರನ್ನ ನಾನು ಬೆಳಿಗ್ಗೆ ಮತ್ತೆ ಮನೆಗೆ ಹೋಗಿ ಇವತ್ತು ಕಾರ್ಯಕ್ರಮ ಕೊಡಬೇಕಂತ ಕೇಳ್ಕೊಂಡಾಗ ಒಪ್ಪಿ ಬಂದಿದ್ದಾರೆ. ಜನಪ್ರಿಯ ಶಾಸಕರಾದ ವೆಂಕಟೇಶ್ವರವರು ಸಹಿತ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅಧಿಕಾರಿಗಳಾಗಿ ನೂತನವಾಗಿ ಬಂದಿರತಕ್ಕಂಥ ಸೋನಿಯಾ ಹೊಳ್ನೇಕರ್ ಮೇಡಮ್ ಅವರು ಈ ವಿದ್ಯಾರ್ಥಿಗಳ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಇಲಾಖೆ ಪರವಾಗಿ ಪಾವಗಡ ಪುರಸಭೆಯ 4ನೇ ವಾರ್ಡಿನ ಸದಸ್ಯರಾಗ್ತಕ್ಕಂಥ ಸುರೇಶ್ ಬಾಬು ಸರ್ ಅವರಿಗೆ ನಾವು ಈ ಕಾರ್ಯಕ್ರಮ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹಿತ ಮನಸಂತೋಷ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹಿತ ಇಲಾಖೆಯ ಪರವಾಗಿ ಮತ್ತು ಪಾವಗಡ ಪುರಸಭೆ ಪರವಾಗಿ ಪುರಸಭೆ ಸದಸ್ಯರು, ಮಾಧ್ಯಮ ಮಿತ್ರರು, ನನ್ನ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮತ್ತು ಸಮಸ್ತ ನಾಗರಿಕರಿಗೆ ಈ ಕಾರ್ಯಕ್ರಮಕ್ಕೆ ನರಸಿಂಹರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ನಾಗಣ್ಣ ಬಂದಿದ್ದಾರೆ. ಅವರಿಗೂ ಸಹಿತ ಎಲ್ಲರಿಗೂ ಮುಖ್ಯರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿ ಸ್ವಾಗತ ಭಾಷಣ ವಿದ್ಯಾರ್ಥಿ ನಿಲಯದ ತುಂಬ ವಿದ್ಯಾರ್ಥಿನಿಯರಿಗೆ ತುಂಬ ತೊಂದರೆ ಆಗಿತ್ತು. ಅದರಿಂದ ಸಮಾಜ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮುಂಚೆ ತಂದೆಯಾದಂಥ ವೆಂಕಟರಮಣಪ್ಪವರು ವಿದ್ಯಾರ್ಥಿನಿಯರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ನೂತನವಾದ ಒಂದು ಹಾಸ್ಟೆಲನ್ನು ಮಾಡಬೇಕಂತೇಳಿ ಅವರು ಶಂಕುಸ್ಥಾಪನೆಯನ್ನು 2.5 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಿದರು. ನನ್ನ ಭಾಗ್ಯ ಏನಂದರೆ ಈಗ ಅವರು ಶಂಕುಸ್ಥಾಪನೆ ಮಾಡಿ ನಾನು ಉದ್ಘಾಟನೆ ಮಾಡಿದ್ದೀನಿ. ಇಂಥ ಸುಮಾರು ತಂದೆಯವರು ಮಾಡಿದಂಥ ಸಾವಿರಾರು ಕೋಟಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈಗ ನಾನು ಉದ್ಘಾಟನೆಯನ್ನು ಮಾಡುವ ಭಾಗ್ಯ ಇದೆ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಇಲ್ಲಿಂದ ಕುರುಬನಹಳ್ಳಿ ಕಾಲೇಜು ತುಂಬ ದೂರ ಆಗಿರೋದ್ರಿಂದ ತುಂಬ ತೊಂದರೆ ಆಗ್ತಾಯಿತ್ತು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವರು ಅವತ್ತು ಹಾಸ್ಟೆಲನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಈಗ ಹೆಣ್ಣು ಮಕ್ಕಳಿಗೆ ಯಾರು ಕೇಳಿದ್ರು ಕುರುಬನಹಳ್ಳಿ ಹಾಸ್ಟೆಲ್ ಇರಮ್ಮ ಅಂದರೆ ಇಲ್ಲ ಸರ್ ನಾವು ಇಲ್ಲೇ ಇರ್ತೀವಿ ಅಂತೇಳಿ ಪದೇ ಪದೇ ಪ್ರೆಷರ್ ಹಾಕೋರು ನನಗೆ ನಮ್ಮ ಲೀಡರ್ಗಳಿಂದ. ಈ ಕಡೆ ಒಂದೊಂದು ರೂಮಲ್ಲಿ 7-8 ಜನ ಮಕ್ಕಳು ಮಲಗ್ತಾ ಇದ್ರು. ಸರ್ ನಾನು ಖುದ್ದು ಭೇಟಿ ಕೊಟ್ಟು ಅಲ್ಲಿ ಅಷ್ಟೊಂದು ವಿಶಾಲವಾದಂಥ ಹಾಸ್ಟೆಲ್ ಇದೆ, ಅಲ್ಲಿ ಹೋಗ್ಲಿ ಅಂದ್ರೆ ಯಾರೂ ಹೋಗಕ್ಕೆ ಇಷ್ಟಪಡ್ತಿರಲಿಲ್ಲ. ಈಗ ಒಳ್ಳೆ ಹಾಸ್ಟೆಲ್ ವ್ಯವಸ್ಥೆ ಆಗಿದೆ. 120 ಜನಕ್ಕೆ ಅಕಾಮಿಡೇಷನ್ ಇಲ್ಲಿದೆ. ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಒಳ್ಳೆ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಯಾಗಿ ಆಗಮಿಸಿದ ಸೋನಿ ಮೇಡಮ್ ಅವ್ರಿಗೆ ಹಾಗೂ ಸುರೇಶ್ ಬಾಬು ಅವ್ರಿಗೆ, ಎಲ್ಲ ನಮ್ಮ ಪುರಸಭಾ ಸದಸ್ಯರುಗಳು, ನಮ್ಮ ಮುಖಂಡರುಗಳು
ನಮ್ಮ ಎಲ್ಲ ಮುಖಂಡರುಗಳು ಆಗಮಿಸಿದ್ದಾರೆ. ರೈತ ಸಂಘದ ಅಧ್ಯಕ್ಷರಾದಂಥ ನರಸಿಂಹರೆಡ್ಡಿ ಅವರು, ವಿದ್ಯಾರ್ಥಿ ಎಲ್ಲರೂ ಬಂದಿದ್ದಾರೆ. ಅದೇ ರೀತಿ ಇವತ್ತು 150 ಕೋಟಿ 1.5 ಕೋಟಿ ವಿವಿಧ CC ರಸ್ತೆಗಳ ಇನ್ನು ಹಂತ ಹಂತವಾಗಿ ಎಲ್ಲ ಉದ್ಘಾಟನೆಗೆ ರೆಡಿಯಾದಂಥ ಬಿಲ್ಡಿಂಗ್ಸ್ ಇದೆ. ಹೊಸದಾಗಿ ಇನ್ನು 7.5 ಕೋಟಿ CC ರಸ್ತೆಗಳ ಎಲ್ಲ ಹಳ್ಳಿಗಳಲ್ಲೂ 50 ಲಕ್ಷ ಹಣವನ್ನು ಹಾಕಿದ್ದೇವೆ. ಅದನ್ನು ಸಹ ಮುಂದಿನ ವಾರದಲ್ಲಿ ಬುದ್ಧಿ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಬಂದಂಥ ನಮ್ಮ ಮುಖಂಡರು ಕಾರ್ಯಕರ್ತರು ನೀರು ಕುಡಿಸ್ತೀವಿ ಅತಿ ಶೀಘ್ರದಲ್ಲಿ. ಈಗೆಲ್ಲ ಟ್ರಯಲ್ ರನ್ ಮಾಡೋಣ. ಈಗ ಹೋಗಿ 4 ಗಂಟೆಗೆ ಹೋಗಿ ಈಗೇನು ಕೆಂಚಮ್ಮನಹಳ್ಳಿ ಗೇಟಲ್ಲಿ ನೀರು ಡಂಪ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಪಂಪಿಂಗ್ ಈಗ ಸ್ವಿಚ್ ಆನ್ ಮಾಡೋಕ್ಕೆ ಹೋಗೋಣ ಎಲ್ಲ ಹೋಗಿ ಅತಿ ಶೀಘ್ರದಲ್ಲೇ ಒಂದು 3-4 ಟ್ರಯಲ್ ರನ್ ಆಗಿ ತಾಲ್ಲೂಕಿನಲ್ಲಿ ಎಲ್ಲ ಹಳ್ಳಿಗಳು ಚೆಕ್ಕಿಂಗ್ ಆದಮೇಲೆ ಮುಖ್ಯಮಂತ್ರಿಗಳ ಒಂದು ಡೇಟನ್ನು ನಿಗದಿಪಡಿಸಿ ಉದ್ಘಾಟನೆಯಿಂದ ಮಾಡಿಸ್ತೇನೆ. ಮಂತ್ರಿದ್ದಂಥ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂದುಕೊಂಡು ಸುಮಾರು ಆಸ್ತಿಗಳನ್ನು ಮಂಜೂರು ಮಾಡಿದ್ವಿ. ಇದು 2.5 ಕೋಟಿ ವೆಚ್ಚದಲ್ಲಿ BGM ಹಾಸ್ಟೆಲು, ಇನ್ನೂ ಒಂದು 22 ಕೋಟಿ ವೆಚ್ಚದಲ್ಲಿ ಕಡವೇನಹಳ್ಳಿನಲ್ಲಿ ಹಾಸ್ಟೆಲು ಕೂಡ ಮಂಜೂರು ಮಾಡಿಸಿ ಇವಾಗ ಅದು ಉದ್ಘಾಟನೆ ಹಂತದಲ್ಲಿ. ಇನ್ನೊಂದು ಡಿಗ್ರಿ ಕಾಲೇಜ್ ಹಾಸ್ಟೆಲು ಕೂಡ ಅದು ಪೂರ್ಣ ಹತ್ತಿರ ಕೆಲಸ ಆಗಿದೆ. ಅದು ಶೀಘ್ರ ಹಾಸ್ಟೆಲಲ್ಲಿ ನಾನು ಎಲ್ಲ ಕಡೆ ಹಾಸ್ಟೆಲ್ ಮಾಡಬೇಕು, ಶಾಲಾ ಬಿಲ್ಡಿಂಗ್ಗಳನ್ನು ಮಾಡಬೇಕು, ಹೆಚ್ಚಿನ ಒತ್ತು ವಿದ್ಯಾಭ್ಯಾಸ ಕೊಡಬೇಕು ದೃಷ್ಟಿಯಿಂದ KTLಲ್ಲಿ ಕೂಡ ಇವತ್ತೊಂದು ಹಾಸ್ಟೆಲು BGM ಹಾಸ್ಟೆಲ್ ಕಾಲೇಜ್ ಹೈಸ್ಕೂಲ್ ಕೂಡ ಇದೆ. ಅಲ್ಲೂ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಹಾಸ್ಟೆಲ್ಗಳನ್ನು ಮಂಜೂರು ಮಾಡ್ತೀನಿ. ಯಾಕೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ತಿರುಮಲದಲ್ಲಿ ಗಂಗಸಾಗರ, ರಂಗಸಮುದ್ರ ಎಲ್ಲ ಕಡೆ ಹಾಸ್ಟೆಲ್ ನಾವು ಮಾಡ್ತೀವಿ. ಅದರಿಂದ ಇವತ್ತು ಕೂಡ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಆಗಿರ್ತಕ್ಕಂಥ ಜಾಗ ಇದೆ. ಟೌನ್ ಮಧ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವ ಭಯ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಬಂದಾಗ ಕೂಡ 22 ಕೋಟಿ ವೆಚ್ಚದಲ್ಲಿರ್ತಕ್ಕಂಥ ಆಸ್ಪತ್ರೆ ಅದು ಹೇಳಿ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ವಿದ್ಯೆಗೆ ಒತ್ತು ಕೊಡಬೇಕು ಅನ್ನೋದೇ ನನ್ನ. ಯಾಕಪ್ಪ ಅಂದರೆ ಎಲ್ಲಿವರೆಗೂ ವಿದ್ಯಾವಂತರಾಗೋದಿಲ್ಲ ಅಲ್ಲಿವರೆಗೂ ಬಡತನ ದರಿದ್ರ ಹೋಗಲು ಅಂತ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ದೃಷ್ಟಿಯಿಂದ ನೀವು ಹೆಣ್ಣು ಮಕ್ಕಳು ಕೂಡ ಭಾಳ ಶ್ರದ್ಧೆ ಭಕ್ತಿಯಿಂದ ಓದಬೇಕು. ನಿಮ್ಮ ತಂದೆ ತಾಯಿ ನಮ್ಮ ಮಕ್ಕಳಿಗೆಲ್ಲ ಓದಲಿ, ಸುಖವಾಗಿರಲಿ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ. ಇವಾಗ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿ ಬಂದಿದ್ದರು. ಅವರು ಕಷ್ಟ ಬಿದ್ದು ಓದಿ ಅಧಿಕಾರಿಯಾಗಿ ಬಂದಿದ್ದಾರೆ. ಕಷ್ಟ ಪಡೆದು ಇದ್ದರೆ ನೀವೆಲ್ಲ ದನ ಕಾಯಕ ಕುರಿ ಕಾಯಕಕ್ಕೂ ಕೊಡ್ತಾರೆ. ನಾವು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಅದೊಳ್ಳೆದ ನೋಡಿ ಅಪ್ಪ ಅಮ್ಮಗಳೇ ತರಬೇಕು. ಇಲ್ಲಾಂದರೆ ಬುದ್ಧಿ ಉಡಬೇಕು, ಕಡೆ ತೆಗೆಬೇಕು. ದನ ಕುರಿ ಕಾಯಕ್ಕೆ ಕೊಡಬೇಕು. ಒಳ್ಳೆ ಅಧಿಕಾರಿರ್ತಕ್ಕಂಥವ್ರಿಗೆ ತುಂಗಭದ್ರಾ ವಾಟರ್ ಸಪ್ಲೈ ಅಂದರೆ ನಮಗೆ ವರದಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಕ್ಯಾಬ್ನಲ್ಲಿ ಹೊರಗಡೆ ಬರ್ತಿದ್ರೆ ಬಾಗಿಲಲ್ಲಿ ಅಡ್ಡ ಹಾಕಿ ಬಂದು ಹೊರಗಡೆ ಅಂತ ಕರೆದು ಅಧಿಕಾರಿಗಳಿಗೆ ಡೇಟ್ ಫಿಕ್ಸ್ ಮಾಡಿಸಿ ತುಂಗಭದ್ರದ್ದು ಮಾಡಲೇಬೇಕು ಅನ್ನೋದನ್ನು ಮಾಡಿದಾಗ ಪಾಪ ನಾನು ಕೈ ಇಟ್ಕೊಂಡಿಲ್ಲ ಬಿಡೋದಿಲ್ಲ ಬಂದು ಒಳಗಡೆ ಅಂತ ಕರ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಮೀಟಿಂಗ್ ಮಾಡಿ 2350 ಕೋಟಿಗೆ ಆ ಕಾಲ ಆ ನೀರನ್ನು
ಹೊಲ ಜರೂರಿಯಾಗಿ ಮಾಡಿ ಈ ಇಲ್ಲೇ ಕೆಂಚಮ್ನಲ್ಲಿಗೆ ಟ್ಯಾಂಕ್ ತುಂಬಿದೆ. ನಾನು ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಬಂದೆ. ಟ್ಯಾಂಕ್ ತುಂಬಿದೆ. ಈಗ ಬಟನ್ ಅಂತಂದರೆ ಇವತ್ತು ರಾತ್ರಿಗೆ ಕಾರ್ನಾಟಕ ಎಲ್ಲ ಟ್ಯಾಂಕ್ ತುಂಬಿಸಿ ಆಮೇಲೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿಸಿ ತಾಲೂಕಾದ್ಯಂತ ಪ್ರತಿಯೊಬ್ಬರು ನಮಗೂ ನೀರು ಎಲ್ಲ ಕುಡಿಯ ನೀರನ್ನು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ. ಅರ್ಬನ್ ವಾರ್ಡ್ ಸ್ವಲ್ಪ 38 ಕೋಟಿ ಇವತ್ತು ಮೀಟಿಂಗ್ ಅದರಿಂದ ಒಳ್ಳೆಯದಾಗಲಿ, ಎಲ್ಲ ಪ್ರಯತ್ನ ಹೇಳಿ ಎಲ್ಲರ ಬಗ್ಗೆ ದಿನದಂದು ಮನೆ ಶಾಸಕರಾಗಿ ಮಾಜಿ ಶಾಸಕರಾಗಿ ಇಲ್ಲಿಗೆ ಬಂದು ಅವ್ರ ಮಹದಾಸೆಯನ್ನು ಹೇಳ್ಕೊಟ್ಟಿದ್ದಾರೆ. ನಾನು 2 ಮಾತಲ್ಲಿ ಮುಗಿಸ್ಬೇಕು ಅಂದರೆ ಅವ್ರದ್ದು ಏನು ಆಸೆ ಇದೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಆ ಸಂಪೂರ್ಣ ಜವಾಬ್ದಾರಿಯನ್ನು ಮಕ್ಕಳ ಮುಂದಿನ ಬೆಳವಣಿಗೆಯ ಜವಾಬ್ದಾರಿಯನ್ನು ನಾವು ತಗೊತೀವಿ. ನಾವಾಗಲಿ ನಮ್ಮ ಸಿಬ್ಬಂದಿ ಆಗಲಿ ಎಲ್ಲರೂ ಮಕ್ಕಳ ಹಿತದೃಷ್ಟಿಯಿಂದ ಎಷ್ಟು ಕೆಲಸ ಮಾಡಬೇಕು, ನಮ್ಮ ಶಕ್ತಿಯ ಮೀರಿ ಕೆಲಸ ಮಾಡ್ತೀವಿ ಅನ್ನೋ ಭರವಸೆನ ಶಾಸಕರು. ಸೀಟ್ ಕೊಡ್ಬೇಕು ನೀವು. ಏನ್ ಗೊತ್ತಾ, ತುಮಕೂರಿಗೆ ಬರ್ತಾರೆ. ಮೊದಲನೇ ಆ ದಿನ ಪಾವಗಡ ಹೆಣ್ಮಕ್ಳು ಕೊಡ್ಬೇಕು. ಇಲ್ಲ ಕೊಡ್ತಾ ಇದಾರೆ ಹೇಳಿ. ಮ್ಯಾಕ್ಸಿಮಮ್ ನಮ್ಮ ತಾಲೂಕಿಗೆ ಪ್ರಯಾರಿಟಿ ಹೇಳಿದ್ದಿಲ್ಲ. ಕೊಟ್ಟಿದ್ದೀನಿ ಸರ್.